ಸೊ ನೀವೇನಾದ್ರೂ ಈ ವಿಡಿಯೋನ ಕ್ಲಿಕ್ ಮಾಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಿದ್ದೀರಾ ಅಂದ್ರೆ ನಿಮ್ಗೆಲ್ಲ ಒಂದು ಕ್ವೆಶನ್ ಕಂಡ್ರು. ನೀವು ಅನ್ಕೊಂಡಿರ್ತೀರಾ ಅಲ್ವಾ, ರೆಸ್ಯೂಮೆನ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ, ಸೊ ರೆಸ್ಯೂಮೆನ ಅಪ್ಲೋಡ್ ಮಾಡಿದ ತಕ್ಷಣ ಇಂಟರ್ವ್ಯೂ ಕಾಲ್ ಬರುತ್ತೆ ಅಂತ. ರಿಯಾಲಿಟಿಲಿ ಅದಾಗಲ್ಲ ಕಣ್ರು. ತುಂಬಾ ಜನ DSA ಕಲಿತಿರ್ತಾರೆ, ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಿರ್ತಾರೆ, ತುಂಬಾ ಜನ ಬೇರೆ ಬೇರೆ ಸ್ಕಿಲ್ಸ್ ಕಲಿತಿರ್ತಾರೆ. ಇವಾಗ AI ಬಂದಿರೋದ್ರಿಂದ AI ನ ಆಪ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಟೈಮಲ್ಲಿ ನೀವು ಜಸ್ಟ್ ರೆಸ್ಯೂಮೆನ ಕ್ರಿಯೇಟ್ ಮಾಡಿದ ತಕ್ಷಣ ಇಂಟರ್ವ್ಯೂ ಕಾಲ್ ಬರುತ್ತೆ ಅಂತ ಹೇಗೆ ಅನ್ಕೊಂತೀರಾ ಅಲ್ವಾ? ರೆಕ್ರೂಟರ್ ಏನಾದ್ರು ನಿಮ್ ರೆಸ್ಯೂಮೆನ ರಿಜೆಕ್ಟ್ ಮಾಡಿದ್ರೆ ಇಂಟರ್ವ್ಯೂಗೆ ಹೋಗೋದ್ ಬಿಡಿ, ಶಾರ್ಟ್ ಲಿಸ್ಟ್ ಕೂಡ ಆಗಲ್ಲ. ನೀವು ತಲೆ ಕೆಡ್ಸ್ಕೊಂಬಿಡಿ ಕಂಡ್ರು, ನಂಗೆ ಗೊತ್ತು. ಬಿಕಾಸ್ ನಾನು ಕೂಡ ಅದೇ ಮಿಸ್ಟೇಕ್ ನ ಮಾಡಿದ್ದೆ. ಒಂದ್ 2-3 ಪೇಜ್ ರೆಸ್ಯೂಮೆನ ಕ್ರಿಯೇಟ್ ಮಾಡಿದ್ದೆ, ತುಂಬಾ ಸರ್ಟಿಫಿಕೇಟ್ ಆ್ಯಡ್ ಮಾಡಿದ್ದೆ, ಆ್ಯಂಡ್ ಆಲ್ಸೋ ಬೇಡದೇ ಇರೋ ಸ್ಕಿಲ್ಸ್ನೆಲ್ಲ ಆ್ಯಡ್ ಮಾಡಿದ್ದೆ. ಆ್ಯಂಡ್ ಬಿಗ್ಗೆಸ್ಟ್ ಮಿಸ್ಟೇಕ್, ನಿಮ್ಗೆ ಗೊತ್ತಿಲ್ಲದೆ ಇರೋ ಸ್ಕಿಲ್ಸ್ನ ಪ್ಲೀಸ್ ಮೆನ್ಷನ್ ಮಾಡಕ್ ಹೋಗ್ಬೇಡಿ. ಸೊ ನಾನು ಅನ್ಕೊಂಡಿದ್ದೆ ಇಷ್ಟೆಲ್ಲ ಸ್ಕಿಲ್ಸ್ನ ಆ್ಯಡ್ ಮಾಡಿದ್ದೀನಿ, ಸೊ ರೆಕ್ರೂಟರ್ ಇಂಪ್ರೆಸ್ ಆಗ್ತಾರೆ, ನನಗೂ ಕೂಡ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿ ಇಂಟರ್ವ್ಯೂ ಕಾಲ್ ಬರುತ್ತೆ ಅಂತ. ಬಟ್ ಲಿಟ್ರಲಿ ಇದ್ರ ಎಕ್ಸಾಕ್ಟ್ಲಿ ಆಪೋಸಿಟೇ ಆಗಿದ್ದು. ನನಗೆ ಯಾರು ಕಾಲ್ ಬರಲಿಲ್ಲ, ಯಾವ ರೆಸ್ಯೂಮೆ ಕೂಡ ಶಾರ್ಟ್ ಲಿಸ್ಟ್ ಆಗಲಿಲ್ಲ, ಯಾವ ಇಂಟರ್ವ್ಯೂ ಕಾಲ್ ಕೂಡ ಬರಲಿಲ್ಲ. ಆ್ಯಂಡ್ ಅದಾದಮೇಲೆ ನನ್ನ ರೆಸ್ಯೂಮೆನ ನೀಟಾಗಿ ಇಟ್ಕೊಂಡು ನಾನೇ ಅನಲೈಸ್ ಮಾಡಿದೆ, ಏನು ಮಿಸ್ಟೇಕ್ ಇದೆ ಆ್ಯಂಡ್ ಏನು ಪ್ರಾಬ್ಲಮ್ ಇದೆ, ನಾನು ಏನನ್ನ ಸರಿ ಮಾಡ್ಕೊಬೋದು ನನ್ನ ರೆಸ್ಯೂಮೆಯಲ್ಲಿ. ಆ್ಯಂಡ್ ಆಲ್ಸೋ ನಾನು ಅವಾಗಲೇ ನಾನು ತುಂಬ ವಿಡಿಯೋಸಲ್ಲಿ ಹೇಳ್ಬಿಟ್ಟಿದ್ದೀನಿ, Tier 3 ಕಾಲೇಜಿಂದ ಬಂದಿರೋದ್ರಿಂದ ನನಗೆ ಕ್ಯಾಂಪಸ್ ಇಂಟರ್ವ್ಯೂಸ್ ತುಂಬ ಕಡಿಮೆ ಇತ್ತು. ಸೊ ಅದಕ್ಕೆ ನಾನು ಆಫ್ ಕ್ಯಾಂಪಸ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಸೊ ಸಿನ್ಸ್ ನಾನು ಆಫ್ ಕ್ಯಾಂಪಸ್ ಇಂಟರ್ವ್ಯೂಗೆ ಫೋಕಸ್ ಮಾಡ್ತಿರೋದ್ರಿಂದ ನನ್ನ ರೆಸ್ಯೂಮೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಆ್ಯಂಡ್ ನನ್ನ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋದೇ ನನ್ನ ಫಸ್ಟ್ ರೌಂಡ್ ಆ್ಯಕ್ಚುಲಿ. ಸೊ ಇದಕ್ಕಿಂತ ಮುಂಚೆ ನನಗೆ ATS ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಸುಮ್ಮನೆ ಯಾವುದೋ ಆನ್ಲೈನಲ್ಲಿ ಸಿಕ್ಕಿರೋ ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ಯಾವುದೋ ರೆಸ್ಯೂಮೆನ ಬಿಲ್ಡ್ ಮಾಡಿ ಅದರಲ್ಲಿ ಸೈಡಲ್ಲಿ ಫೋಟೋ ಹಾಕೊಂಡು, ಎಸ್ ಎಕ್ಸಾಕ್ಟ್ಲಿ ನನಗೆ ಗೊತ್ತು, ನೀವು ಕೂಡ ಇದೇ ಮಿಸ್ಟೇಕ್ ಮಾಡಿರ್ತೀರಾ ಅಂತ. ಬಿಕಾಸ್ ಐ ಹ್ಯಾವ್ ಸೀನ್, ನಾನು ರಿಯಲ್ ಆಗಿ ವಿಟ್ನೆಸ್ ಮಾಡಿದ್ದೀನಿ. 4th ಇಯರಲ್ಲಿ ನನಗೆ ಒಂದು ಮಾಕ್ ಇಂಟರ್ವ್ಯೂ ಅಂತ ತಗೊಂಡ್ರು, 4th ಇಯರ್ ಆರ್ 3rd ಇಯರ್ ಪ್ರಾಬಬ್ಲಿ. ಸೊ ನನಗೆ ಇನ್ನೂ ನೆನಪಿದೆ ನನ್ನ ಕ್ಲಾಸ್ಮೇಟ್ಸ್ ಅಂದರೆ. ಆ್ಯಂಡ್ ನನಗೆ ತುಂಬ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆ ಕಾಲೇಜಸಲ್ಲಿ ಇದ್ರು, Tier 1 ಕಾಲೇಜ್, Tier 2 ಕಾಲೇಜಸಲ್ಲಿ ಇದ್ದಿದ್ದರಿಂದ. ಸೊ ಪ್ರಾಬಬ್ಲಿ ನನಗೆ ಅರ್ಥ ಆಯಿತು ATS ಅಂದರೆ ಏನು, ರೆಸ್ಯೂಮೆ ಹೇಗಿರಬೇಕು ಆ್ಯಂಡ್ ರೆಸ್ಯೂಮೆ ಟೆಂಪ್ಲೇಟ್ ಹೇಗಿರಬೇಕು ಅಂತ. ದಟ್ಸ್ ವೆನ್ ಐ ರಿಯಲೈಸ್ ATS ಅಂದರೆ ಏನು, ನಾನು ರೆಸ್ಯೂಮೆನ ಹೇಗೆ ಎನ್ಹಾನ್ಸ್ ಮಾಡಬೇಕು ಅಂತ. ಸೊ ಕಮಿಂಗ್ ಬ್ಯಾಕ್, ನಾನು ಅವಾಗಲೇ ಹೇಳಿದೆ, ನನಗೆ 3rd ಇಯರ್ ಅಥವಾ 4th ಇಯರಲ್ಲಿ ಒಂದು ಮಾಕ್ ಇಂಟರ್ವ್ಯೂನ ಇಟ್ಟಿದ್ರು ಕಾಲೇಜಲ್ಲಿ. ಸೊ ಅವಾಗ ಏನಾಯಿತು ಅಂದರೆ, ಐ ಹ್ಯಾವ್ ಸೀನ್ ಮೆನಿ ಪೀಪಲ್, ನನ್ನ ಕ್ಲಾಸ್ಮೇಟ್ಸೇನೆ ಯಾವುದೋ ಒಂದು ಆನ್ಲೈನಲ್ಲಿ ಸಿಕ್ಕಿರೋ ಒಂದು ಟೆಂಪ್ಲೇಟ್ನ ಯೂಸ್ ಮಾಡಿ ಅದರಲ್ಲಿ ಸೈಡಲ್ಲಿ ಫೋಟೋ ಹಾಕಿ ಆ್ಯಂಡ್ ಯುನೋ ರ್ಯಾಂಡಮ್ ಸ್ಕಿಲ್ಸ್ ಇಲ್ಲ ಅಂದರೂ ಕೂಡ ತುಂಬ ಏನೇನೋ ಸ್ಕಿಲ್ಸ್ ಹಾಕ್ಕೊಂಡು, ತುಂಬ ಸರ್ಟಿಫಿಕೇಟ್ಸ್ ಹಾಕ್ಕೊಂಡು, ವಿಚ್ ಈಸ್ ಆಫ್ ನೋ ಯೂಸ್. ಆ್ಯಂಡ್ ಇದೆಲ್ಲ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇಲ್ಲ ಕಂಡ್ರು. ರೆಸ್ಯೂಮೆನ ತುಂಬ ಪ್ರಾಪರ್ ಆಗಿ ಒಂದು ಸ್ಟ್ರಕ್ಚರ್ಡ್ ಆಗಿ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾನೇನು ಮಾಡಿದೆ ಅಂದರೆ, ATS ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡು ATS ಫ್ರೆಂಡ್ಲಿ ಮಾಡಿದೆ. ಆ್ಯಂಡ್ ಅನ್ನೆಸೆಸರಿ ಸೆಕ್ಷನ್ಸ್ ಇತ್ತು, ಸುಮ್ಮನೆ ಬೇಕಾಗಿಲ್ಲದೆ ಇರೋ ಸೆಕ್ಷನ್ಸ್ನೆಲ್ಲ ಫಸ್ಟ್ ರಿಮೂವ್ ಮಾಡಿದೆ. ಆ್ಯಂಡ್ ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡೋ ವೇನ ಚೇಂಜ್ ಮಾಡಿಕೊಂಡೆ. ಸೊ ಫಸ್ಟು ನೀವು ರೆಸ್ಯೂಮೆನ ಇವತ್ತು ಬಿಲ್ಡ್ ಮಾಡೋಕೆ ಕೂರ್ತೀರಾ ಅಂದರೆ ಫಸ್ಟ್ ರೆಸ್ಯೂಮೆನ ಬಿಲ್ಡ್ ಮಾಡಬೇಡಿ ಪ್ಲೀಸ್. ATS ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಬಿಫೋರ್ ಎವ್ರಿಥಿಂಗ್, ವಾಟ್ ಈಸ್ ATS? ATS ಅಂದರೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕಂಡ್ರು. ಸೊ ಇವಾಗ ಕೇಳ್ಬೋದು, ಅಕ್ಕ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದರೆ ಏನು, ATS ಅಂದರೆ ಏನು ಅಂತ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಮ್ಯಾಜಿನ್ ಮಾಡಿ, ಯಾವುದೋ ಒಂದು ಕಂಪ್ನಿ, ಸೋ ಕಾಲ್ಡ್ ಮೈಕ್ರೋಸಾಫ್ಟ್ ಅಂತಲೇ ಇಟ್ಕೊಳ್ಳಿ. ಸೊ ಈ ಮೈಕ್ರೋಸಾಫ್ಟ್ಗೆ ಇಮ್ಯಾಜಿನ್ ಒಂದು 10,000 ಅಪ್ಲಿಕೇಶನ್ಸ್ ಒಂದೇ ಸಲ ಆ ರೆಕ್ರೂಟರ್ಗೆ ಹೋಗಿದೆ. ಸೊ ಇವಾಗ ಏನು ಮಾಡ್ತಾರೆ ಅಂದರೆ, ನೀವು ಅನ್ಕೊಂತೀರಾ ಅಲ್ವಾ, ಈ 10,000 ಅಪ್ಲಿಕೇಶನ್ಸ್ನು ಕೂಡ 10,000 ಏನು ರೆಸ್ಯೂಮೆನೂ ಕೂಡ ರೆಕ್ರೂಟರ್ ಕುತ್ಕೊಂಡು ಮ್ಯಾನ್ಯುಯಲ್ ಆಗಿ ಹ್ಯೂಮನ್ಸೇ ಚೆಕ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತೀರಲ್ವಾ. ಅದು ನಿಜವಾಗ್ಲೂ ನಡೆಯಲ್ಲ ಕಂಡ್ರು. ಅದು ಇಂಪಾಸಿಬಲ್. ಬಿಕಾಸ್ 10,000 ಅಂದರೆ ಎಷ್ಟು ಜನ ಇರ್ತಾರೆ, ಆ್ಯಂಡ್ ಅಷ್ಟು ಜನದ್ದು ಕೂಡ ರೆಸ್ಯೂಮೆನ ಕುತ್ಕೊಂಡು ನೋಡೋ ಅಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ಸೊ ಇದನ್ನು ಚೆಕ್ ಮಾಡೋಕ್ಕೆ ಅಂತಲೇ ಫಸ್ಟು ಸಾಫ್ಟ್ವೇರ್ ಇರುತ್ತೆ, ATS, ಅದೇ ನಾನು ಹೇಳ್ದಾಗೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಏನು ಮಾಡುತ್ತೆ ಅಂದರೆ, ನೀವು ರಿಕ್ವೈರ್ಡ್ ಸ್ಕಿಲ್ ಮೆನ್ಷನ್ ಮಾಡಿದ್ದೀರಾ, ರಿಕ್ವೈರ್ಡ್ ಕೀವರ್ಡ್ಸ್ ಏನು ನಿಮಗೆ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ರು, ಸೊ ಅದ್ರ ರಿಲೇಟೆಡ್ ನೀವು ಕೀವರ್ಡ್ಸ್ನ ಮೆನ್ಷನ್ ಮಾಡಿದ್ದೀರಾ, ನಿಮ್ಮ ರೆಸ್ಯೂಮೆ ಕ್ಲೀನ್ ಆಗಿದೆಯಾ ಅಥವಾ ನಿಮ್ಮ ಪ್ರಾಜೆಕ್ಟ್ ಜಾಬ್ಗೆ ಮ್ಯಾಚ್ ಆಗ್ತಿದೆಯಾ, ಇದನ್ನೆಲ್ಲ ನೋಡುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಿಮ್ಮ ರೆಸ್ಯೂಮೆ ರೆಕ್ರೂಟರ್ಗೆ ಹೋಗೋದು. ಸೊ ನೀವೆಲ್ಲ ಅನ್ಕೊಂತೀರಾ ಅಲ್ವಾ, ನನ್ನ ರೆಸ್ಯೂಮೆ ಶಾರ್ಟ್ ಲಿಸ್ಟೇ ಆಗಲಿಲ್ಲ, ರೆಕ್ರೂಟರೇ ಪ್ರಾಬಬ್ಲಿ ನಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿಲ್ಲ ಅಂತ. ಸೊ ಬಿಫೋರ್ ಆಲ್ ದಟ್ ನಿಮಗೆ ATS ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮೇ ಚೆಕ್ ಮಾಡಿ. ಇಫ್ ಎಲ್ಲ ನಿಮ್ಮದು ಜಾಬ್ ಡಿಸ್ಕ್ರಿಪ್ಷನ್ಗೆ ಮ್ಯಾಚ್ ಆಗೋ ಥರ ಇದ್ದರೆ, ಅದಾದಮೇಲೆ ನಿಮ್ಮದು ರೆಸ್ಯೂಮೆ ಏನಿದೆ ಅದು ನಿಮ್ಮದು ರೆಕ್ರೂಟರ್ಗೆ
ಫಾರ್ವರ್ಡ್ ಆಗೋದು. ಸೊ ATSಗೆ ನೀವು ಸಿಂಪಲ್ ಆಗಿ ಇಟ್ಕೊಂಡ್ರೆ ಬೆಟರ್ ಕಂಡ್ರು. ಅಂದರೆ ಒಂದು ಸಿಂಗಲ್ ಫಾರ್ಮೆಟ್ನ ಯೂಸ್ ಮಾಡಿ, ಫಾಂಟ್ಸ್ ಕ್ಲಿಯರ್ ಆಗಿರಲಿ, ಆ್ಯಂಡ್ ಕ್ಯಾನ್ವಾ ಪ್ಲೀಸ್ ಯೂಸ್ ಮಾಡಿಕೊಂಡು ಕಲರ್ಫುಲ್ ಮಾಡೋಕೆ ಹೋಗಬೇಡಿ. ಕ್ಲಿಯರ್ ಎಡ್ಡಿಂಗ್ಸ್ನ ಯೂಸ್ ಮಾಡಿ, ಆ್ಯಂಡ್ ಆಲ್ಸೋ ಇದು PDF ಫಾರ್ಮೆಟಲ್ಲೇ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಅವಾಗಲೇ ಹೇಳ್ದಂಗೆ ಸ್ಕಿಲ್ಸ್ ನಾನು ಅವಾಗ್ಲಿಂದನೂ ಹೇಳ್ತಾ ಇದ್ದೀನಿ ಕಂಡ್ರೋ. ನಿಮ್ಗೆ ಏನು ಗೊತ್ತಿದೆ ಅದನ್ನು ಮಾತ್ರ ಪ್ಲೀಸ್ ಮೆನ್ಷನ್ ಮಾಡಿ. ಗೊತ್ತಿಲ್ಲದೆ ಇರೋ ಸ್ಕಿಲ್ಸ್ನೆಲ್ಲ ಹಾಕಿ ಅದಾದಮೇಲೆ ಇಂಟರ್ವ್ಯೂ ಅಲ್ಲಿ ಅದು ನಿಜವಾಗ್ಲೂ ಬೇರೆ ಥರನೇ ಟರ್ನ್ ಆಗುತ್ತೆ. ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಸೊ ವಾಟ್ ಐ ಸೇ ಇಸ್, ಇವಾಗ ಇಮ್ಯಾಜಿನ್ ಇಂಟರ್ವ್ಯೂವರ್ ಕೂತ್ಕೊಂಡು ಯು ಹ್ಯಾವ್ ಮೆನ್ಷನ್ ಪೈಥಾನ್, ಜಾವಾ, ನೋಡ್, ಎಕ್ಸ್ಪ್ರೆಸ್, ಡಾಕರ್, ಫ್ಲಟರ್ ಅದು ಇದು ಅಂತೆಲ್ಲ. ಸೊ ಅವ್ರು ಕೇಳ್ತಾರೆ, ಸಿನ್ಸ್ ಡಾಕರ್ ಅಂತ ಮೆನ್ಷನ್ ಮಾಡಿದ್ದೀರಾ, ಸೊ ನಿಮಗೆ ಡಾಕರ್ ಅಂದರೆ ಏನು ಅಂತ ಗೊತ್ತಾ ಅಂತ ಕೇಳಿದಾಗ ನಾನು ಹೌದು ಸರ್ ನಾನು ಒಂದು ವಿಡಿಯೋ ನೋಡಿದ್ದೆ ಅಷ್ಟೇ ಡಾಕರಲ್ಲಿ, ಸೊ ದಟ್ಸ್ ಹೌ ಐ ನೋ ಡಾಕರ್ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಡಾಕರ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ನಿಮಗೆ ಆ ಡಾಕರ್ ಏನಕ್ಕೆ ಯೂಸ್ ಮಾಡ್ತೀವಿ, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ನ ಅದನ್ನ ಯೂಸ್ ಮಾಡಿ ಬಿಲ್ಡ್ ಮಾಡಿದ್ದೀವ, ಕಂಪ್ಲೀಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆಯಾ, ಆ ಸ್ಕಿಲ್ಸಲ್ಲಿ ನಿಮಗೆ ಏನೇ ಕ್ವೆಶನ್ ಕೇಳಿದ್ರು ಹೇಳೋ ಅಷ್ಟು ಕೇಪಬಿಲಿಟಿ ಇದೆಯಾ, ಓನ್ಲಿ ದೆನ್ ನೀವು ಆ ಸ್ಕಿಲ್ಸ್ನ ಮೆನ್ಷನ್ ಮಾಡಿ ಪ್ಲೀಸ್. ಏನಕ್ಕೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ನಾನು ಇದನ್ನು ತುಂಬ ಸಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ದಟ್ಸ್ ವೆನ್ ಐ ರಿಯಲೈಸ್ಡ್, ಇಲ್ಲ ನಿನಗೆ ಎಷ್ಟು ಸ್ಕಿಲ್ಸ್ ಗೊತ್ತಿದೆ ಅಷ್ಟೇ ಮೆನ್ಷನ್ ಮಾಡಿದ್ರೆ ಸಾಕು. ನೋಬಡಿ ಈಸ್ ಆಸ್ಕಿಂಗ್ ನಿಮಗೆ 1000 ಸ್ಕಿಲ್ಸ್ ಬರಬೇಕು ಅಂತ, ಓಕೆನಾ. ನಿಮಗೆ 1 or 2 ಸ್ಕಿಲ್ಸ್ ಗೊತ್ತಿದ್ರೆ ಸಾಕು ಕಂಡ್ರು, ಅದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಬಿಕಾಸ್ ನಂಗೆ ಗೊತ್ತು ಇದನ್ನು ತುಂಬ ಜನ ಏನು ಕ್ರಿಯೇಟರ್ಸ್ ಅಥವಾ ಇನ್ಫ್ಲೂಯೆನ್ಸರ್ಸ್ ಹೇಳಿರ್ತಾರೆ ನಿಮಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಅಥವಾ ಒಂದು ಸ್ಕಿಲ್ಸ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಅಂತ. ಬಟ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫಂಡಮೆಂಟಲ್ ನಿಮಗೆ ಸ್ಟ್ರಾಂಗ್ ಆಗಿದ್ದರೆ ಐ ಗೆಸ್ ನೀವು ಈಸಿಯಾಗಿ ಯಾವುದೇ ಇಂಟರ್ವ್ಯೂನಾದರೂ ಕ್ಲಿಯರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮೇನ್ ಥಿಂಗ್ ಬಂದು ಪ್ರಾಜೆಕ್ಟ್. ಎಸ್, ನೀವು ಫ್ರೆಷರ್ ಅಂತ ರೆಕ್ರೂಟರ್ಗೆ ಇವಾಗಲೇ ಗೊತ್ತು. ಆ್ಯಂಡ್ ಆಲ್ಸೋ ನೀವು ಫ್ರೆಷರ್ ಆಗಿರೋದ್ರಿಂದ ರೆಕ್ರೂಟರ್ ಆವಾಗಲೇ ಗೊತ್ತಿರುತ್ತೆ ಅವ್ರಿಗೆ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ ಅಂತ. ಸೊ ನೀವು ಇವಾಗ ಯಾವುದ್ರ ಮೇಲೆ ಜಡ್ಜ್ ಮಾಡ್ತಾರೆ ಅಂದರೆ ಅದು ನಿಮ್ಮ ಪ್ರಾಜೆಕ್ಟ್ ಮೇಲೆ. ಸೊ ಪ್ರಾಜೆಕ್ಟ್ನ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ನಿಮ್ಮ ಪೊಟೆನ್ಷಿಯಲ್ನ ನಿಮ್ಮ ಪ್ರಾಜೆಕ್ಟಿಂದನೇ ಜಡ್ಜ್ ಮಾಡೋದು ಕೊಂಡ್ರು. ಪ್ರಾಜೆಕ್ಟ್ ಏನು ಬಿಲ್ಡ್ ಮಾಡಿರ್ತೀರ ಅಲ್ವಾ, ಆ ಪ್ರಾಜೆಕ್ಟಲ್ಲಿ ಅವ್ರು ಏನೇ ಕ್ವೆಶನ್ ಕೇಳಿದ್ರು ನಾನು ಹೇಳೋ ಥರ ಇದ್ದೀನಿ ಅಂದರೆ ಓನ್ಲಿ ದೆನ್ ಯು ಮೆನ್ಷನ್ ದಟ್ ಪ್ರಾಜೆಕ್ಟ್. ನಾನು ಆ್ಯಕ್ಚುಲಿ ಇದ್ರದ್ದು ಒಂದು ಸ್ಟೋರಿ ಇದೆ. ನನ್ನ ಫಸ್ಟ್ ಇಂಟರ್ವ್ಯೂ ಏನು ಕೊಟ್ಟಿದ್ದೆ ಅಲ್ವಾ, ಅದರಲ್ಲಿ ಫಸ್ಟ್ ಕ್ವೆಶನ್ ಬಂದೆ ನಂದು ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ದು. ಆ್ಯಂಡ್ ಫಸ್ಟ್ ಇಂಟರ್ವ್ಯೂ ಆಗಿರೋದ್ರಿಂದ ಐ ವಾಸ್ ಲಿಟಲ್ ನರ್ವಸ್. ಆ್ಯಂಡ್ ಅದರಿಂದ ಲಿಟ್ರಲಿ ಆ ಹೋಲ್ ಇಂಟರ್ವ್ಯೂನೇ ಕಳ್ಕೊಂಡೆ. ಸೊ ಈ ಮಿಸ್ಟೇಕ್ನ ಮಾಡಬೇಡಿ. ಬಿಕಾಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ, ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಆ ಥರ ಮಿಸ್ಟೇಕ್ನ ಮಾಡ್ಕೊಬೇಡಿ. ನಿಮ್ಮದು ಏನು ಸ್ಕಿಲ್ಸ್ ಇದೆ ಆ್ಯಂಡ್ ಏನು ಪ್ರಾಜೆಕ್ಟ್ ನೀವು ಬಿಲ್ಡ್ ಮಾಡಿರ್ತೀರಾ, ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದೆಯಾ, ಪ್ರಾಜೆಕ್ಟ್ ಬಗ್ಗೆ ಏನು ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಾ, ಓನ್ಲಿ ದೆನ್ ಮೆನ್ಷನ್ ಇಟ್ ಅಷ್ಟೇ. ಆ್ಯಂಡ್ ಇಫ್ ಪಾಸಿಬಲ್ ಅದ್ರ ಲೈವ್ ಡೆಮೋ ಲಿಂಕ್ ಕೂಡ ಆ್ಯಡ್ ಮಾಡಿ. ಬಿಕಾಸ್ ಅದು ಕೂಡ ಎನ್ಹಾನ್ಸ್ ಮಾಡುತ್ತೆ ನಿಮ್ಮ ರೆಸ್ಯೂಮನ್. ಆ್ಯಂಡ್ ನೆಕ್ಸ್ಟ್ ಬಿಗ್ಗೆಸ್ಟ್ ಮಿಸ್ಕಾನ್ಸೆಪ್ಷನ್ ಅಂದರೆ ಸರ್ಟಿಫಿಕೇಟ್ ಮಾಡಬೇಕಾ ತುಂಬ ಜನ ಕ್ವೆಶನ್ಸ್ ಕೇಳೋದಿದ್ದೇನೆ ನನಗೆ. ಈವನ್ ನನಗೆ ಕಾಲೇಜಲ್ಲಿ ಇದ್ದಾಗ ನನ್ನ ಜೂನಿಯರ್ಸ್ ಕೂಡ ಇದೇ ಕೇಳ್ತಿದ್ರು, ಅಕ್ಕ ಈ ಸರ್ಟಿಫಿಕೇಟ್ ಮಾಡಲ. ನಾಟ್ ಜಸ್ಟ್ ಜೂನಿಯರ್ಸ್, ನನ್ನ ಕ್ಲಾಸ್ಮೇಟ್ಸೇ ತುಂಬ ಜನ ಕೇಳಿದ್ದಾರೆ ಯಾವ್ಯಾವ ಸರ್ಟಿಫಿಕೇಟ್ ಮಾಡ್ಕೊಬೇಕು, ಯಾವ ಸರ್ಟಿಫಿಕೇಟ್ ಹೆಲ್ಪ್ ಮಾಡುತ್ತೆ ಅಂತ. ಎಷ್ಟೇ ಸರ್ಟಿಫಿಕೇಟ್ ಮಾಡಿದ್ರು ಪ್ಲೀಸ್ ತೆಗೆದು ಸೈಡಿಗೆ ಎಸ್ಬಿಡಿ. ಬಿಕಾಸ್ ಸರ್ಟಿಫಿಕೇಟ್ ವಿಲ್ ನೆವರ್ ಹೆಲ್ಪ್ ಯು ಗೈಸ್, ಆಯಿತಾ. ಸೊ ಸರ್ಟಿಫಿಕೇಟ್ ಮಾಡಿ ಅಂದರೆ ನಿಮ್ಮ ನಾಲೆಜಿಗೆ ಯೂಸ್ ಮಾಡ್ಕೊಳ್ಳಿ ಕಂಡ್ರು. ಬಿಕಾಸ್ ಇದೊಂದು ಬಿಗ್ಗೆಸ್ಟ್ ಮಿಸ್ಕಾನ್ಸೆಪ್ಷನ್ ಇರೋದು, ಲೈಕ್ ಸರ್ಟಿಫಿಕೇಟ್ ಹೆಲ್ಪ್ ಮಾಡುತ್ತೆ, ಸರ್ಟಿಫಿಕೇಟ್ ನಮಗೆ ಜಾಬ್ ಕೊಡಿಸುತ್ತೆ ಅಂತ. ಸೊ ನೀವು ಅನ್ಕೊಂತಿರ್ತೀರ ಅಲ್ವಾ, ನಾನು ಇಷ್ಟು ಸರ್ಟಿಫಿಕೇಟ್ ಮಾಡಿದ್ದೀನಿ, ಇದನ್ನೆಲ್ಲ ಮೆನ್ಷನ್ ಮಾಡಿದರೆ ರೆಕ್ರೂಟರ್ ಇಂಪ್ರೆಸ್ ಆಗ್ತಾರೆ ಈ ಥರ ಎಲ್ಲ. ಬಟ್ ನಿಜವಾಗ್ಲೂ ಅವ್ರ ತಲೆಯಲ್ಲಿ ಏನು ಬರುತ್ತೆ ಗೊತ್ತಾ, ಈ ಸ್ಟೂಡೆಂಟ್ ಇಷ್ಟೊಂದು ಸರ್ಟಿಫಿಕೇಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇಷ್ಟೊಂದೆಲ್ಲ ಮಾಡಿದಾರಾ ಅಥವಾ ಸುಮ್ಮನೆ ಹಾಕಿದಾರಾ, ಅಥವಾ ಇಷ್ಟೆಲ್ಲ ಮಾಡಿ ಅವ್ರಿಗೆ ನಿಜವಾಗ್ಲೂ ಇನ್ನೂ ಜಾಸ್ತಿ ಇಂಟೆಲಿಜೆಂಟ್ ಇರ್ಬೋದು, ಸೊ ಇನ್ನೂ ಜಾಸ್ತಿ ನಾಲೆಡ್ಜ್ ಇರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಸೊ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಕಂಡ್ರು. ವಾಟ್ ಐ ಪ್ರಿಫರ್ ಇಸ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಸೊ ನೀವು ಎಷ್ಟೇ ಮಾಡಿದ್ರು ನೀವು ಇಂಟರ್ವ್ಯೂವಲ್ಲಿ ಕೂತ್ಕೊಂಡು ಏನು ಹೇಳಿಲ್ಲ ಅಂದರೆ ಯಾವ ಜಾಬು ಕೂಡ ಬರಲ್ಲ. ಸೊ ಏನು ರಿಲೆವೆಂಟ್ ಇದೆ ಆ ಸರ್ಟಿಫಿಕೇಟ್ಸ್ನ ಮಾತ್ರ ಪ್ಲೀಸ್ ಆ್ಯಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಅಚೀವ್ಮೆಂಟ್ಸ್ ಅಂದರೆ ನೀವು ಅನ್ಕೊತಿರ್ತೀರಾ ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ ಅಂತ. ಬಟ್ ಇದು ತುಂಬ ಚಿಕ್ಕ ಸೆಕ್ಷನ್ ಇರ್ಬೋದು ನಿಮ್ಮ ರೆಸ್ಯೂಮಲ್ಲಿ, ಬಟ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನಿಮ್ಮ ರೆಸ್ಯೂಮೆನ ನಿಮ್ಮ ರೆಕ್ರೂಟರ್ ನೋಡಿದ ತಕ್ಷಣ ಒಂದು ಥಿಂಕ್ ಮಾಡ್ತಾರೆ, ಓ ಈ ಸ್ಟೂಡೆಂಟು ಕ್ಲಾಸ್ ರೂಮ್ ಬಿಟ್ಟು ಕೂಡ ಬೇರೆ ಆ್ಯಕ್ಟಿವಿಟೀಸ್ ಮಾಡಿದ್ದಾನೆ, ಸೊ ಬೇರೆ ಥರ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದಾನೆ ಅಂತ. ಸೊ ವೆದರ್ ಇಟ್ ಈಸ್ ಹ್ಯಾಕಥಾನ್ಸ್, ವೆಬಿನಾರ್,
ಅಥವಾ ಏನೇನು ಅಟೆಂಡ್ ಮಾಡಿದ್ದೀರಾ ಟೆಕ್ನಿಕಲಿ ಆಗಿರಲಿ, ಅಥವಾ ನಿಮಗೆ ಇಷ್ಟ ಆಗಿರೋ ಥರ ಯಾವುದಾದ್ರು ಒಂದು ಡಿಬೇಟ್ ಕಾಂಪಿಟೇಷನ್ ಗೆದ್ದಿದ್ದೀರಾ, ಪ್ಲೀಸ್ ಆ್ಯಡ್ ದಟ್. ಅದು ಕೂಡ ನೀವು ಮಾಡಿರೋ ಅಚೀವ್ಮೆಂಟೇ. ಸೊ ಏನೇ ಅಚೀವ್ಮೆಂಟ್ ಮಾಡಿದ್ರು, ನೀವು ಹೊರಗಡೆ ಹೋಗಿ ನಿಮ್ಮ ಕ್ಲಾಸ್ ರೂಮ್ಸ್ ಬಿಟ್ಟು ಏನೇ ಅಚೀವ್ಮೆಂಟ್ ಮಾಡಿದ್ರು, ಪ್ಲೀಸ್ ಮೆನ್ಷನ್ ದಟ್. ಆ್ಯಂಡ್ ಇವಾಗ ನಾವು ಫ್ರೆಷರ್ಸ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ನಮ್ಮ ರೆಸ್ಯೂಮೇಲಿ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್ ಬಂದು ಒನ್ ಪೇಜ್ ರೆಸ್ಯೂಮೇ ಮಾಡೋದು ಬಿಟ್ಬಿಟ್ಟು 2-3 ಪೇಜ್ ಆಫ್ ರೆಸ್ಯೂಮೇಸ್ನ ಮಾಡೋದು. ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ಕಂಡ್ರೋ ನನ್ನ ಪ್ರಕಾರ. ರೆಕ್ರೂಟರ್ಗೆ ಇವಾಗ ನಾನೇ ರೆಕ್ರೂಟರ್ ಅಂತ ಅಂದ್ಕೊಳ್ಳಿ, ನನಗೆ ಒಂದು 30 to 40 minutes ಅಷ್ಟೇ, ನನಗೆ 40 seconds ಅಷ್ಟೇ ನನಗೆ ಟೈಮ್ ಸಿಗೋದು ಯಾವುದೋ ಒಂದು ರೆಸ್ಯೂಮೇ ನೋಡೋಕ್ಕೆ. ಸೊ ಇಮ್ಯಾಜಿನ್, ನೀವು ಅಷ್ಟೆಲ್ಲ ನಿಮ್ಮ ರೆಸ್ಯೂಮೇಲಿ ಹಾಕಿರ್ತೀರ, ಅದನ್ನೆಲ್ಲ ಕುತ್ಕೊಂಡು ನೋಡೋಷ್ಟು ಪೇಷನ್ಸ್ ನನಗೂ ಕೂಡ ಇರಲ್ಲ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಅಪ್ಲಿಕೇಶನ್ಸ್ ಅದು ಬರೋದು ಲೈಕ್ ನಿನ್ನ ಕಂಪ್ನಿಗೆ. ಸೊ ನಿನಗೆ ಒಂದು 30 to 40 seconds ಅಥವಾ 1 minute ಮ್ಯಾಕ್ಸಿಮಮ್ ನೀನು ಇನ್ವೆಸ್ಟ್ ಮಾಡ್ತಿದ್ಯಾ ಅಂದರೆ ನಿನಗೆ ಹೈಲೈಟ್ ಆಗೋ ಥರ ಪಾಯಿಂಟ್ಸ್ ಏನಾದರೂ ಕಾಣಿಸ್ಬೇಕು. ಆ್ಯಂಡ್ ಆಲ್ಸೋ 2-3 pages ಇದ್ದರೆ ನೋ ಬಡಿ ವಿಲ್ ಟರ್ನ್ ಆ್ಯಂಡ್ ಸಿ ನೀನು ಎಷ್ಟು ಹಾಕಿದ್ಯಾ, ಏನೇನು ಸ್ಕಿಲ್ಸ್ ಇದೆ ಅಂತ. ನೀವು 1 ಪೇಜಲ್ಲೇ ಆದಷ್ಟು ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದೇ ಕೆರಿಯರ್ ಆಬ್ಜೆಕ್ಟಿವ್. ಇಲ್ಲಿ ಮೆನ್ಷನ್ ಮಾಡ್ತಾರೆ ತುಂಬ ಜನ ಸ್ಟೂಡೆಂಟ್ಸು, ಐ ವಾಂಟ್ ಟು ವರ್ಕ್ ಇನ್ ಅ ಬಿಗ್ ಕಂಪ್ನಿ, ಬಿಗ್ MNCs ಅದು ಇದು ಅಂತ. ಇದನ್ನೆಲ್ಲ ತೆಗೀರಿ, ನೋಬಡಿ ವಿಲ್ ಕೇರ್, ನೋಬಡಿ ವಿಲ್ ಸಿ ದಟ್ ಸೆಕ್ಷನ್, ಆಯಿತಾ. ಸೊ ಇದೇ ಸ್ಪೇಸ್ನ ನಿಮ್ಮದು ಅಚೀವ್ಮೆಂಟ್ಸ್ನ ಆ್ಯಡ್ ಮಾಡೋಕ್ಕಾಗಿರಲಿ, ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ನ ಆ್ಯಡ್ ಮಾಡೋಕ್ಕಾಗಿರಲಿ, ನಿಮ್ಮ ಸ್ಕಿಲ್ಸ್ನ ಆ್ಯಡ್ ಮಾಡೋಕ್ಕಾಗಿರಲಿ, ಈ ಥರದಕ್ಕೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ದಿಸ್ ಐ ಹ್ಯಾವ್ ಟು ಮೆನ್ಷನ್ ಸೆಲ್ಫ್ ರೇಟಿಂಗ್. ಸೊ ಏನು ಮಾಡ್ತಾರೆ ಅಂದರೆ ತುಂಬ ಜನ ಸ್ಟೂಡೆಂಟ್ಸು ಜಾವ ಅಂತ ಮೆನ್ಷನ್ ಮಾಡಿ ಅವ್ರಿಗೆ ಅವರೇನೆ ಮಾರ್ಕ್ಸ್ ಕೊಡ್ಕೊಂಡ್ಬಿಡ್ತಾರೆ. 3 to 4 ಇನ್ ಲೈಕ್ ಏನು ಈ ಸ್ಕೇಲಲ್ಲಿ 10 ಔಟ್ ಆಫ್ 10ಗೆ ಒಂದು 3, 4, 5 ಅಂತ ಕೊಟ್ಕೊಳ್ಳೋದು, ಅಥವಾ 4 stars ಕೊಟ್ಕೊಳ್ಳೋದು. ನೋ, ಪ್ಲೀಸ್ ಡೋಂಟ್ ಡೂ ದಟ್. ಸೊ ರೆಕ್ರೂಟರ್ ಏನು ಅನ್ಕೊತಾರೆ ಅಂದರೆ, ಈ ಸ್ಟೂಡೆಂಟ್ ಅವ್ರಿಗೆ ಅವರೇನೆ ರೇಟ್ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದು ನಿಮ್ಮ ಸ್ಕಿಲ್ಸ್, ನಿಮ್ಮ ಪ್ರಾಜೆಕ್ಟ್ಸಿಂದ. ಸೊ ನಿಮ್ಗೆ ಎಷ್ಟು ಸ್ಕಿಲ್ಸ್ ಗೊತ್ತಿದೆ ಅಂತ ಅದರಲ್ಲಿ ತೋರಿಸ್ಬೇಕು. ಸೊ ಇದರಲ್ಲಿ ಮೆನ್ಷನ್ ಮಾಡೋದು ಈಸ್ ಆಫ್ ನೋ ಯೂಸ್. ಪ್ಲೀಸ್ ಡೋಂಟ್ ಡೂ ದಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ನಾನು ಅವಾಗಲೇ ಹೇಳ್ದಂಗೆ ಸರ್ಟಿಫಿಕೇಟ್. ಪ್ಲೀಸ್ ರಿಲೆವೆಂಟ್ ಇರೋ ಸ್ಕಿಲ್ಸ್ನ ಮಾತ್ರ ಆ್ಯಡ್ ಮಾಡಿ, ಅನ್ನೆಸೆಸರಿ ಇರೋವಂಥ ಸರ್ಟಿಫಿಕೇಟ್ನ ತೆಗೆದು ಎಸ್ಬಿಡಿ, ಬಿಕಾಸ್ ಯಾರೂ ನೋಡಲ್ಲ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸ್ಪೆಲ್ಲಿಂಗ್ ಮಿಸ್ಟೇಕ್. ತುಂಬ ಜನ ಇದನ್ನು ನಾನು ನೋಡಿದ್ದೀನಿ. ಬಿಕಾಸ್ ಅದು ಒಂದು ಬ್ಯಾಡ್ ಇಂಪ್ರೆಷನ್ನ ಬಿಲ್ಡ್ ಮಾಡುತ್ತೆ ಕೊಂಡ್ರೆ ಯಾವುದೇ ರೆಕ್ರೂಟರ್ಗಾಗಿರಲಿ. ಸೊ ಪ್ಲೀಸ್ ಡೋಂಟ್ ಡೂ ದಟ್. ಯಾವುದೇ ರೆಕ್ರೂಟರ್ ನಿಮ್ಮ ರೆಸ್ಯೂಮೆ ನೋಡಿದ್ರೆ ನಿಜವಾಗ್ಲೂ ಅದು ತುಂಬ ಚೆನ್ನಾಗಿದೆ ಅನಿಸ್ಬೇಕು ಆ್ಯಂಡ್ ತುಂಬ ಕ್ಲೀನಾಗಿ ಅನಿಸ್ಬೇಕು. ಸೊ ಒಂದು ಬ್ಯಾಡ್ ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ಕೊಂಬೇಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಜಾಸ್ತಿ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ನಾನು ತುಂಬ ಸಲ ಹೇಳಿದ್ದೀನಿ, ನೋ ಪೋರ್ಟ್ಫೋಲಿಯೋ, ನೋ ಗಿಟ್ಹಬ್, ನೋ ಲಿಂಕ್ಡ್ಇನ್. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳೋದು ಅಷ್ಟೇ, ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ನೀವೆಷ್ಟು ಸ್ಕಿಲ್ಸ್ ಬಿಲ್ಡ್ ಮಾಡಿದ್ದೀರಾ, ನೀವೇನೇನು ಬಿಲ್ಡ್ ಮಾಡಿದ್ದೀರಾ ಅದನ್ನು ಶೋಕೇಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ಮ ರೆಸ್ಯೂಮೆ ನೋಡಿದ ತಕ್ಷಣ ಅವ್ರಿಗೊಂದು ಇಂಪ್ರೆಷನ್ ಬಂದುಬಿಡುತ್ತೆ, ಇವ್ರು ತುಂಬ ಗಿಟಬಲ್ ಆ್ಯಕ್ಟಿವ್ ಇದ್ದಾರೆ, ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅಥವಾ ನಿಮ್ಮ ಲಿಂಕ್ಡ್ಇನ್ನಲ್ಲಿ ಏನೇ ಪ್ರಾಜೆಕ್ಟ್ಸ್ ಮಾಡಿದ್ರು ನೀವು ಪೋಸ್ಟ್ ಮಾಡ್ತಿದ್ದೀರಾ, ಆ್ಯಕ್ಟಿವ್ ಇದ್ದೀರಾ, ನೆಟ್ವರ್ಕಿಂಗ್ ಮಾಡ್ತಿದ್ದೀರಾ. ಅಥವಾ ನೆಕ್ಸ್ಟ್ ಬಂದು ಪೋರ್ಟ್ಫೋಲಿಯೋ. ನಿಮ್ಮದೇ ಆದಂಥ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ದು ಏನೇ ಒಂದು ಇನ್ಫಾರ್ಮೇಷನ್ ಇರಲಿ, ಅದಕ್ಕೆ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದಿಸ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ಡೂ ದಿಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಬಿಗ್ಗೆಸ್ಟ್ ಮಿಸ್ಟೇಕ್, ನಾನು ಕೂಡ ಇದನ್ನು ಮಾಡಿದ್ದೆ. ಒಂದೇ ರೆಸ್ಯೂಮೆನ ಇಟ್ಕೊಂಡು ಎಲ್ಲ ಕಂಪ್ನೀಸ್ಗೂ ಅಪ್ಲೈ ಮಾಡೋದು, ಎಲ್ಲ ರೋಲ್ಸ್ಗೂ ಅಪ್ಲೈ ಮಾಡೋದು. ಎಲ್ಲ ಕಂಪ್ನೀಸ್ಗೂ ಡಿಫ್ರೆಂಟ್ ರೋಲ್ಸ್ಗೆ ಹಾಕಿರ್ತೀರ. ಆ್ಯಂಡ್ ಅದ್ರ ಜಾಬ್ ಡಿಸ್ಕ್ರಿಪ್ಷನ್ನೇ ತುಂಬ ಚೇಂಜ್ ಇರುತ್ತೆ. ಸೊ ನೀವು ಮಾಡೋದು ತಪ್ಪೇನು ಅಂದರೆ, ಒಂದು ರೆಸ್ಯೂಮೆನ ಕ್ರಿಯೇಟ್ ಮಾಡಿಕೊಂಡು ತುಂಬ ಕಂಪ್ನೀಸ್ಗೆ ಅಪ್ಲೈ ಮಾಡೋದು. ಈ ಮಿಸ್ಟೇಕ್ನ ಪ್ಲೀಸ್ ಮಾಡಬೇಡಿ. ಸೊ ಒಂದು ರೆಸ್ಯೂಮೆನ ಕ್ರಿಯೇಟ್ ಮಾಡಿದ್ರು ಪರವಾಗಿಲ್ಲ, ಆ್ಯಂಡ್ ನೆಕ್ಸ್ಟ್ ಅದೇ ಟೆಂಪ್ಲೇಟ್ ಇರುತ್ತೆ ನಿಮ್ಮ ಜೊತೆ. ಸೊ ನೆಕ್ಸ್ಟ್ ಕಂಪ್ನೀಸ್ಗೆ ಅಪ್ಲೈ ಮಾಡಬೇಕಾದ್ರೆ ಏನು ಮಾಡಿ ಅಂದರೆ, ನಿಮ್ಮದು ಏನು ರೆಸ್ಯೂಮೆ ಇದೆ, ಟೆಂಪ್ಲೇಟ್ ಇದೆ ಅಲ್ವಾ, ಸೊ ಅದ್ರದ್ದು ಜಾಬ್ ಡಿಸ್ಕ್ರಿಪ್ಷನ್ ಏನು ಬೇರೆ ಕಂಪ್ನೀಸಲ್ಲಿ ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗಿ. ಸೊ ದಟ್ಸ್ ಸಿಂಪಲ್, ಬಟ್ ಇಟ್ ಟೇಕ್ಸ್ ಒಂದು 5 to 10 minutes ಅಲ್ವಾ. ಸೊ ಇದನ್ನ ಕೂತ್ಕೊಂಡು ಯಾವಾಗಲೂ ಬೇರೆ ಕಂಪ್ನೀಸ್ಗೆ ಅಪ್ಲೈ ಮಾಡಬೇಕಾದ್ರೆ ಇದನ್ನು ನೋಡಿ, ಜಾಬ್ ಡಿಸ್ಕ್ರಿಪ್ಷನ್ ನೋಡಿ ಅಪ್ಡೇಟ್ ಮಾಡಿ ಪ್ಲೀಸ್. ಸೊ ಐ ಗೆಸ್ ನಿಮಗೆ ಈ ವಿಡಿಯೋ ಕಂಪ್ಲೀಟ್ಲಿ ಯೂಸ್ಫುಲ್ ಆಗಿದೆ ಅಂತ, ಬಿಕಾಸ್ ನಾನು ಈ ರೆಸ್ಯೂಮೆಯಿಂದ ತುಂಬ ಕಲ್ತಿದ್ದೀನಿ. ರೆಸ್ಯೂಮೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ನಿಮಗೆಲ್ಲ ನಿಜ ಇವಾಗ ಗೊತ್ತಾಗಲ್ಲ. ಇಫ್ ಇನ್ ಕೇಸ್ ನೀವೇನಾದರೂ ಫಸ್ಟ್ ಆರ್ ಸೆಕೆಂಡ್ ಇಯರಲ್ಲಿದ್ದರೆ, 3rd year 4th year ಬಂದು ನೀವೇನಾದ್ರು ಇಂಟರ್ವ್ಯೂ ಅಪ್ಲೈ ಮಾಡ್ತಿದ್ರೆ, ಆರ್ ನೀವು ಆಫ್ ಕ್ಯಾಂಪಸ್ ಆಪರ್ಚುನಿಟೀಸ್ಗೆ ವೆಯ್ಟ್ ಮಾಡ್ತಿದ್ರೆ, ನಿಮಗೆ ನಿಜವಾಗ್ಲೂ ಇದ್ರೋ ವ್ಯಾಲ್ಯೂ ಗೊತ್ತಾಗುತ್ತೆ ಕಣ್ರೋ. ಸೊ OP ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ನನ್ನ ರೆಸ್ಯೂಮೆ ನಿಮಗೆ ಬೇಕು ಅಂದರೆ ನನ್ನದು ವಾಟ್ಸಪ್ ಚಾನಲ್ ಇದೆ. ಆ್ಯಂಡ್ ವಾಟ್ಸಪ್ ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನಂದು ವಾಟ್ಸಪ್ಪಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದ್ರದ್ದು ಟೆಂಪ್ಲೇಟ್ ತೊಗೊಬೋದು. ಆರ್ ಇಫ್ ಇನ್ ಕೇಸ್ ನೆಕ್ಸ್ಟ್ ವಿಡಿಯೋ
ಅಥವಾ ನಿಮ್ಗೇನಾದರೂ ನನ್ನ ರೆಸ್ಯೂಮೆ ಹೇಗೆ ಬಿಲ್ಡ್ ಮಾಡಿದೆ, ನನ್ನ ರೆಸ್ಯೂಮೆ ಟೆಂಪ್ಲೇಟ್ ಹೇಗಿದೆ ಆ್ಯಂಡ್ ಯಾವ್ಯಾವ ಥರ ಸೆಕ್ಷನ್ಸ್ನ ಆ್ಯಡ್ ಮಾಡಬೇಕು, ಯಾವ ಥರ ಸೆಕ್ಷನ್ಸ್ನ ಆ್ಯಡ್ ಮಾಡಿ ಸ್ಕಿಲ್ಸ್ನ ಆ್ಯಡ್ ಮಾಡಿದ್ರೆ ರೆಕ್ರೂಟರ್ಗೆ ಇಂಪ್ರೆಸ್ ಆಗುತ್ತೆ, ಇದೆಲ್ಲ ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿಕೊಡ್ತೀನಿ. ಸೊ ಎಲ್ಲ ವೀಡಿಯೋ ಮಾಡಿದ್ಮೇಲೆ ನನಗೆ ಇಷ್ಟೇ ಅನ್ಸೋದು ಆ್ಯಂಡ್ ನಾನು ನಿಮಗೆ ಹೇಳೋದು ಅಷ್ಟೇ ಕೂಡ. ಸೊ ಇಫ್ ಇನ್ ಕೇಸ್ ನನ್ನ ವೀಡಿಯೋ ನೋಡಿ ನಿಮಗೆ ಅಟ್ಲೀಸ್ಟ್ 1% ಏನಾದರೂ ಕಲ್ತ್ರೆ ಸಾಕು ಆ್ಯಂಡ್ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ದೆನ್ ಎನಿಬಡಿ ಎಲ್ಸ್. ಸೊ OP ವಿಡಿಯೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಆ್ಯಂಡ್ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಏನೇನು ಬೇಕು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಐ ವಿಲ್ ಮೇಕ್ ಶೋರ್ ನಾನು ಆ ಥರ ವೀಡಿಯೋಸ್ನ ಕಂಪ್ಲೀಟಾಗಿ ನಿಮಗೆ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ನನ್ನ ಜೊತೆ ಈ ಜರ್ನಿಗೆ ಕಂಪ್ಲೀಟಾಗಿ ರೆಡಿ ಇದ್ದೀರಾ ಅಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.